ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ರಾವ್ ತಗಲು ಹಾಕೊಂಡಿದ್ದು ಆಕೆಯ ಜಾಲದಲ್ಲಿ ಇನ್ನೂ ಯಾರ್ಯಾರಿದ್ದಾರೆ ಅನ್ನುವ ಪತ್ತೆ ಕಾರ್ಯದಲ್ಲಿ ಆಕೆಯ ಗೆಳೆಯನನ್ನು ಕೂಡ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ರು. ತರುಣ್ ರಾಜ್ ಈಗ ಜಾಮೀನಿಗಾಗಿ ಅರ್ಜಿಯನ್ನು ಹಾಕೊಂಡಿದ್ದ. ತರುಣ್ ರಾಜ್ನ ಜಾಮೀನು ಅರ್ಜಿಯನ್ನು ಕೋರ್ಟ್ ವಜಾಗೊಳಿಸಿದೆ. ಬೆಂಗಳೂರು ಸೆಷನ್ಸ್ ಕೋರ್ಟ್ನಿಂದ ಜಾಮೀನು ಅರ್ಜಿಯನ್ನು ವಜಾಗೊಳಿಸಿ ಆದೇಶ ಕೊಡಲಾಗಿದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಎರಡನೇ ಆರೋಪಿಯಾಗಿದ್ದಂತಹ ತರುಣ್ ರಾಜ್ಗೆ ಈಗ ಆಘಾತ. ತರುಣ್ ರಾಜ್ ಜಾಮೀನು ಅರ್ಜಿಯನ್ನು ಕೋರ್ಟ್ ವಜಾಗೊಳಿಸಿದೆ. ಈ ಹಿಂದೆ ರನ್ಯಾ ರಾವ್ ಕೂಡ ಜಾಮೀನು ಅರ್ಜಿಯನ್ನು ಹಾಕೊಂಡಿದ್ರು. ಅವರ ಜಾಮೀನು ಅರ್ಜಿಯೂ ಕೂಡ ವಜಾ ಆಯಿತು. DRI ಅಧಿಕಾರಿಗಳು ತನಿಖೆಯನ್ನು ಮುಂದುವರೆಸಿದ್ದಾರೆ. ಈ ಹೊತ್ತಿನಲ್ಲಿ ತರುಣ್ ರಾಜ್ಗೆ ಜಾಮೀನು ಕೊಡಬಾರದು ಅನ್ನುವಂತಹ ಪ್ರಬಲ ವಾದವನ್ನು DRI ಅಧಿಕಾರಿಗಳ ಪರ ವಕೀಲರು ಕೂಡ ಮಾಡಿದ್ರು. ಬೆಂಗಳೂರು ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯ ವಿಚಾರಣೆಯನ್ನು ನಡೆಸಲಾಗಿತ್ತು. ಇವತ್ತಿಗೆ ಆದೇಶ ಇತ್ತು. ಸೊ ಈ ಅರ್ಜಿಯ ವಿಚಾರಣೆಯನ್ನು ನಡೆಸಿದ ನಂತರದಲ್ಲಿ ಅರ್ಜಿಯನ್ನೇ ವಜಾಗೊಳಿಸಿ ಕೋರ್ಟ್ ಆದೇಶ ಮಾಡಿದೆ. ಈ ಮೂಲಕವಾಗಿ ರನ್ಯಾ ರಾವ್ನ ಗೆಳೆಯ ಏನಿದ್ದಾನೆ ತರುಣ್ ರಾಜ್ ಆತನಿಗೆ ನಿರಾಸೆಯಾಗಿದೆ. ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಈತ ಕೂಡ ಆಕೆಯ ಜೊತೆಗೆ ಕೈ ಜೋಡಿಸಿದ್ದ. ಹಲವಾರು ಬಾರಿ ವಿದೇಶಗಳಿಂದ ಗೋಲ್ಡ್ ತಂದ ನಂತರದಲ್ಲಿ ಈತ ಅದನ್ನು ಸಪ್ಲೈ ಮಾಡ್ತಾ ಇದ್ದ ಅನ್ನುವಂಥ ಆಧಾರದ ಮೇಲೆ ಮತ್ತು ಆಕೆಯ ಮೊಬೈಲ್ ಟ್ರೇಸ್ ಔಟ್ ಮಾಡಿದಾಗ ಈತನ ನಂಬರ್ ಸಿಕ್ಕಿತ್ತು. ಬಹಳಷ್ಟು ಸರಿ ಇವರಿಬ್ಬರ ಕಾಂಟ್ಯಾಕ್ಟ್ಸ್ ಕೂಡ ಬೆಳೆದಿತ್ತು ಅನ್ನೋದು ಸ್ಪಷ್ಟವಾಗಿದ್ದ ಹಿನ್ನೆಲೆಯಲ್ಲಿ ಈತನು ಕೂಡ ಬಂಧನಕ್ಕೆ ಒಳಪಟ್ಟಿದ್ದಾನೆ.